ನಮಸ್ಕಾರ. ಇವತ್ತು ನಾವು ಶ್ರೀ ಅರವಿಂದರ ಒಂದು ಅದ್ಭುತವಾದ ಚಿಂತನೆಯ ಬಗ್ಗೆ ಮಾತಾಡೋಣ. ಇದು ಕೇವಲ ಒಂದು ತತ್ವಶಾಸ್ತ್ರ ಅಲ್ಲ, ಬದಲಾಗಿ ಮಾನವನ ವಿಕಾಸದ ಬಗ್ಗೆ ಒಂದು ಭವ್ಯವಾದ ದೃಷ್ಟಿಕೋನ. ಅದೇ ಯೋಗ ಸಮನ್ವಯ. ಇದು ನಮ್ಮ ಸಾಮರ್ಥ್ಯವನ್ನೇ ಹೊಸದಾಗಿ ನೋಡಕ್ಕೆ ಪ್ರೇರೇಪಿಸುವ ಒಂದು ಕ್ರಾಂತಿಕಾರಿ ವಿಚಾರ. ಸರಿ, ಈ ಇಡೀ ಚಿಂತನೆಯ ಹೃದಯ ಭಾಗದಲ್ಲಿ ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆ ಇದೆ. ಅದೇನಂದ್ರೆ, ವಿಕಾಸದ ಈ ದೊಡ್ಡ ಪಯಣದಲ್ಲಿ ಮನುಷ್ಯರೇ ಕೊನೆಯ ಹಂತನಾ? ಅಥವಾ ನಮ್ಮ ನಂತರವೂ ಏನಾದರೂ ಇದೆಯಾ? ನಾವು ಕೇವಲ ಒಂದು ಹಂತ ಅಷ್ಟೇನಾ? ಇದಕ್ಕೆ ಶ್ರೀ ಅರವಿಂದರು ಬಹಳ ಸ್ಪಷ್ಟವಾದ ಉತ್ತರ ಕೊಡ್ತಾರೆ. ಇಲ್ಲ, ನಾವು ವಿಕಾಸದ ಅಂತ್ಯ ಅಲ್ಲ ಅಂತ. ಅವರ ಪ್ರಕಾರ ನಾವೊಂದು ಪರಿವರ್ತನಾಜೀವಿ. ಅಂದ್ರೆ ಏನರ್ಥ? ನಾವು ಈಗಿರುವ ಸ್ಥಿತಿಗೂ ಮತ್ತು ಮುಂದೆ ಬರಲಿರುವ ಒಂದು ದೈವೀ ಸ್ಥಿತಿಗೂ ನಡುವೆ ಇರುವ ಒಂದು ಸೇತುವೆ ಇದ್ದ ಹಾಗೆ. ಈ ಒಂದು ಕಲ್ಪನೆ ಇದೆಯಲ್ಲ, ಇದೇ ಅವರ ಸಂಪೂರ್ಣ ತತ್ವಶಾಸ್ತ್ರದ ಅಡಿಪಾಯ. ಹಾಗಾದ್ರೆ ಈ ಪರಿವರ್ತನೆ ಆಗೋದು ಹೇಗೆ? ಇಲ್ಲಿ ಶ್ರೀ ಅರವಿಂದರು ಆಧ್ಯಾತ್ಮಿಕ ಜಗತ್ತಿನ ಒಂದು ದೊಡ್ಡ ಸಂಘರ್ಷವನ್ನ ನಮ್ಮ ಮುಂದೆ ಇಡ್ತಾರೆ. ನಮ್ಮ ಗುರಿ ಏನು? ಈ ಜೀವನದಿಂದ, ಈ ಪ್ರಪಂಚದಿಂದ ಹೇಗೋ ಪಾರಾಗೋದಾ? ಅಥವಾ ಈ ಜೀವನವನ್ನೇ ಒಂದು ದೈವತ್ವವಾಗಿ ಪರಿವರ್ತಿಸೋದಾ? ಇಲ್ಲಿ ನಮಗೆ ಎರಡು ದಾರಿಗಳು ಕಾಣಿಸುತ್ತೆ. ಒಂದು ಕಡೆ ಸಾಂಪ್ರದಾಯಿಕ ಮಾರ್ಗಗಳು. ಇವು ಶರೀರವನ್ನ ತಿರಸ್ಕರಿಸಬೇಕು, ಈ ಪ್ರಪಂಚ ಅನ್ನೋದು ಮಾಯೆ, ಇದರಿಂದ ಪಲಾಯನ ಮಾಡಬೇಕು ಅಂತ ಹೇಳ್ತವೆ. ಆದ್ರೆ ಇನ್ನೊಂದು ಕಡೆ ಶ್ರೀ ಅರವಿಂದರ ಸಮಗ್ರ ಯೋಗ ಇದೆ. ಇದು ಅದಕ್ಕೆ ತದ್ವಿರುದ್ಧ. ಶರೀರವನ್ನ ಪರಿಪೂರ್ಣಗೊಳಿಸಿ ಇಲ್ಲೇ ಈ ಭೂಮಿಯ ಮೇಲೆಯೇ ಒಂದು ದೈವೀ ಜೀವನವನ್ನ ಸ್ಥಾಪಿಸೋದು ಇದರ ಗುರಿ. ಅಂದ್ರೆ ಭೌತಿಕ ಜೀವನವನ್ನ ಬಿಟ್ಟು ಓಡೋದಲ್ಲ, ಅದನ್ನೇ ದೈವತ್ವದ ಅಭಿವ್ಯಕ್ತಿಯಾಗಿ ನೋಡೋದು. ಇದೇ ನೋಡಿ ಅವರ ಯೋಗದ ತಿರುಳು. ಸ್ವತಃ ಅವರೇ ಹೇಳೋ ಹಾಗೆ, ಭೌತಿಕ ಜೀವನದಿಂದ ಸಂಪೂರ್ಣವಾಗಿ ಹಿಂದೆ ಸರಿಯೋದು ಅಂದ್ರೆ ದೈವೀ ಜ್ಞಾನದ ಪರಿಪೂರ್ಣತೆಯಿಂದಲೇ ವಿಮುಖವಾದ ಹಾಗೆ. ಇದರ ಸರಳ ಅರ್ಥ ಇಷ್ಟೇ: ಈ ಜಗತ್ತನ್ನು ಬಿಟ್ಟು ಹೋಗೋದು ಅಂದ್ರೆ ಸೃಷ್ಟಿಯ ಮೂಲ ಉದ್ದೇಶದಿಂದಲೇ ನಾವು ದೂರ ಸರಿದ ಹಾಗೆ ಆಗುತ್ತೆ. ಸರಿ, ಹಾಗಾದ್ರೆ ಈ ಪರಿವರ್ತನೆಯ ಪ್ರಕ್ರಿಯೆ ನಡೆಯೋದು ಹೇಗೆ? ಶ್ರೀ ಅರವಿಂದರ ಪ್ರಕಾರ ಪ್ರಕೃತಿಯೇ ನಮಗೆ ದಾರಿ ತೋರಿಸುತ್ತೆ. ಅದರ ವಿಕಾಸದಲ್ಲಿ 3 ಪ್ರಮುಖ ಹಂತಗಳಿವೆ. ಇದನ್ನು ನಾವು ತ್ರಿವಿಧ ಆರೋಹಣ ಅಂತ ಕರೀಬೋದು. ಈ ಆರೋಹಣದ 3 ಹಂತಗಳನ್ನ ನೋಡೋಣ ಬನ್ನಿ. ಮೊದಲನೇದು ಭೌತಿಕ ಆಧಾರ. ಅಂದ್ರೆ ದೈವೀ ಚೈತನ್ಯವನ್ನ ಹಿಡಿದಿಟ್ಟುಕೊಳ್ಳಕ್ಕೆ ನಮ್ಮ ಶರೀರವನ್ನ ಒಂದು ಸದೃಢ, ಪರಿಶುದ್ಧವಾದ ಸಾಧನವಾಗಿ ಸಿದ್ಧಪಡಿಸೋದು. ಎರಡನೇದು ಮಾನಸಿಕ ಜೀವನ. ಅಂದ್ರೆ ಸಣ್ಣ ಪುಟ್ಟ ಭೌತಿಕ ಆಸೆಗಳಿಂದ ಮನಸ್ಸನ್ನ ಮುಕ್ತಗೊಳಿಸಿ ಅದನ್ನ ಒಂದು ಶ್ರೇಷ್ಠ, ನಿರ್ಮಲ ಸಾಧನವಾಗಿ ವಿಕಸಿಸೋದು. ಮತ್ತು ಕೊನೆಯದಾಗಿ ದೈವೀ ಶಿಖರ. ಇದು ಬುದ್ಧಿಶಕ್ತಿಯನ್ನು ಮೀರಿದ ಹಂತ. ನೇರವಾಗಿ ಸತ್ಯವನ್ನ ಗ್ರಹಿಸುವ ಒಂದು ಅತಿಮಾನಸ ಪ್ರಜ್ಞೆಯ ಸ್ಥಿತಿಯನ್ನು ತಲುಪೋದು. ನೋಡಿ, ಪ್ರತಿಯೊಂದು ಹಂತವೂ ಮುಂದಿನ ಹಂತಕ್ಕೆ ಒಂದು ಭದ್ರವಾದ ಅಡಿಪಾಯವನ್ನ ಹಾಕಿಕೊಡುತ್ತೆ. ಇಲ್ಲಿ ಒಂದು ಕ್ರಾಂತಿಕಾರಿ ವಿಚಾರ ಇದೆ ನೋಡಿ. ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ಮನಸ್ಸು, ನಮ್ಮ ಬುದ್ಧಿಯೇ ವಿಕಾಸದ ಶಿಖರ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಶ್ರೀ ಅರವಿಂದರ ಪ್ರಕಾರ ದೇಹ ಹೇಗೋ ಹಾಗೆಯೇ ಮನಸ್ಸು ಕೂಡ ಕೇವಲ ಒಂದು ಸಾಧನ ಅಷ್ಟೇ. ನಮ್ಮ ಬೌದ್ಧಿಕ ಸಾಮರ್ಥ್ಯಗಳು ನಮ್ಮ ಅಂತಿಮ ಗುರಿಯಲ್ಲ, ಅದು ಮುಂದಿನ ಹಂತಕ್ಕೆ ಏರ್ಲಿಕ್ಕೆ ಇರುವ ಒಂದು ಮೆಟ್ಟಿಲು ಮಾತ್ರ. ಇದುವರೆಗೂ ನಾವು ಈ ಪರಿವರ್ತನೆಯ ಸಿದ್ಧಾಂತವನ್ನ ನೋಡಿದ್ವಿ. ಆದರೆ ಇದನ್ನ ನಮ್ಮ ಜೀವನದಲ್ಲಿ ಸಾಧಿಸೋದು ಹೇಗೆ? ಅದಕ್ಕಾಗಿಯೇ ಶ್ರೀ ಅರವಿಂದರು ಸಮಗ್ರ ಯೋಗದ ಒಂದು ಪ್ರಾಯೋಗಿಕ ವಿಧಾನವನ್ನ ನಮಗೆ ಕೊಡ್ತಾರೆ. ಅದೇ ಶರಣಾಗತಿಯ ಮಾರ್ಗ. ಈ ಅಭ್ಯಾಸಕ್ಕೆ ಸಾಧನೆ ಅಂತ ಕರೀತಾರೆ. ಸಾಧನೆ ಅಂದ್ರೆ ಪರಿಪೂರ್ಣತೆ ಅಥವಾ ಸಿದ್ಧಿಯನ್ನು ತಲುಪೋಕೆ ಮಾಡುವ ಒಂದು ನಿರಂತರ ಪ್ರಯತ್ನ. ಈ ಶರಣಾಗತಿಯ ಮಾರ್ಗ ಕೇವಲ ಒಂದು ನಂಬಿಕೆಯಲ್ಲ, ಅದೊಂದು ದೈನಂದಿನ ಅಭ್ಯಾಸ. ಈ ಇಡೀ ಮಾರ್ಗದ ಅತ್ಯಂತ ನಿರ್ಣಾಯಕ ಹಂತ ಅಂದ್ರೆ ನಮ್ಮ ಸಂಪೂರ್ಣ ಸ್ವಭಾವವನ್ನ, ನಮ್ಮನ್ನ ನಾವೇ ದೈವಕ್ಕೆ ಸಮರ್ಪಿಸಿಕೊಳ್ಳೋದು. ಇದು ನಮ್ಮ ಅಹಂಕಾರದ ಬಲದಿಂದ ಮಾಡೋ ಪ್ರಯತ್ನ ಅಲ್ಲ, ಬದಲಾಗಿ ಪ್ರೀತಿಯಿಂದ ಹಂತ ಹಂತವಾಗಿ ನಮ್ಮನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋ ಒಂದು ಪ್ರಕ್ರಿಯೆ. ಈ ಆತ್ಮ ಅರ್ಪಣೆಯನ್ನ 3 ಸುಲಭ ಹಂತಗಳಲ್ಲಿ ಮಾಡಬಹುದು. ಮೊದಲು ಎಲ್ಲಾ ಕರ್ಮಗಳ ಸಮರ್ಪಣೆ. ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಸಣ್ಣ ದೊಡ್ಡ ಕೆಲಸವನ್ನು ದೈವಕ್ಕೆ ಒಂದು ಯಜ್ಞದ ಹಾಗೆ ಅರ್ಪಿಸುವುದು. ಹೀಗೆ ಮಾಡಿದಾಗ ಸಹಜವಾಗಿಯೇ 2ನೇ ಹಂತಕ್ಕೆ ಬರ್ತೀವಿ, ಅದೇ ಫಲತ್ಯಾಗ. ಅಂದ್ರೆ ಆ ಕೆಲಸದ ಫಲಿತಾಂಶದ ಬಗ್ಗೆ, ವೈಯಕ್ತಿಕ ಲಾಭದ ಬಗ್ಗೆ ಆಸೆ ದೂರವಾಡುತ್ತೆ. ಮತ್ತು ಕೊನೆಯದಾಗಿ ಅಹಂಕಾರದ ವಿಸರ್ಜನೆ. ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಹೊರಟೋಗಿ ನಿಜವಾದ ಕರ್ತೃ ಆ ದೈವವೇ ಅನ್ನೋ ಅರಿವು ಮೂಡುತ್ತೆ. ಈ ಎಲ್ಲ ಸಾಧನೆಯ ಅಂತಿಮ ಫಲ ಏನು? ಎಲ್ಲೋ ಸ್ವರ್ಗಕ್ಕೆ ಹೋಗೋದಲ್ಲ, ಬದಲಾಗಿ ಸ್ವರ್ಗವನ್ನೇ ಭೂಮಿಗಿಳಿಸೋದು. ಹೌದು,
ಇಲ್ಲೇ ಈ ಭೂಮಿಯ ಮೇಲೆಯೇ ಒಂದು ದೈವೀ ಜೀವನವನ್ನ ಸ್ಥಾಪಿಸೋದು. ಈ ಪರಿವರ್ತನೆಯ ಫಲಿತಾಂಶವೇ ಒಂದು ಸಂಪೂರ್ಣ ರೂಪಾಂತರ. ಹೇಗಿರುತ್ತೆ ಅಂದ್ರೆ, ದೈವೀ ಪ್ರಕಾಶದಿಂದ ಬೆಳಗುವ ಮನಸ್ಸು, ಪರಮ ಆನಂದದಿಂದ ತುಂಬಿ ತುಳುಕುವ ಹೃದಯ, ನಮ್ಮ ಪ್ರತಿಯೊಂದು ಕೆಲಸವೂ ದೈವೀ ಶಕ್ತಿಯ ವಾಹಕವಾಗುತ್ತೆ. ಕೊನೆಗೆ ನಮ್ಮ ದೇಹ ಕೂಡ ಆ ಚೈತನ್ಯವನ್ನ ವ್ಯಕ್ತಪಡಿಸುವ ಒಂದು ಪರಿಪೂರ್ಣ ಸಾಧನವಾಗುತ್ತೆ. ಪ್ರಕೃತಿ ಕೋಟ್ಯಾಂತರ ವರ್ಷಗಳಿಂದ ಪಟ್ಟ ಶ್ರಮಕ್ಕೆ ಇಲ್ಲಿ ಒಂದು ಸಾರ್ಥಕತೆ ಸಿಕ್ಕ ಹಾಗೆ. ಆದ್ರೆ ಕೇಳಿ, ಈ ಪಯಣ ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಅಡೆತಡೆಗಳು, ಕಷ್ಟಗಳು ಇದ್ದೇ ಇರ್ತವೆ. ಅದಕ್ಕೆ ಶ್ರೀ ಅರವಿಂದ್ರೋ ಒಂದು ಅದ್ಭುತವಾದ ಮಾತು ಹೇಳ್ತಾರೆ: ನಮ್ಮ ದೊಡ್ಡ ಕಷ್ಟಗಳೇ ನಮ್ಮ ಅತ್ಯುತ್ತಮ ಅವಕಾಶಗಳು. ಅಂದ್ರೆ, ನಾವು ಎದುರಿಸುವ ಪ್ರತಿಯೊಂದು ಸವಾಲು ಕೂಡ ನಮ್ಮ ವಿಕಾಸಕ್ಕೆ ಅತ್ಯಗತ್ಯವಾದ ಒಂದು ಮೆಟ್ಟಿಲು. ಹಾಗರೆ ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಚಿಂತನೆಯನ್ನ ಮುಗಿಸೋಣ. ನಮ್ಮ ದೊಡ್ಡ ಕಷ್ಟಗಳೇ ನಮ್ಮ ಶ್ರೇಷ್ಠ ವಿಜಯಕ್ಕೆ ಅವಕಾಶಗಳು ಅನ್ನೋದಾದ್ರೆ, ಇವತ್ತು ನಮ್ಮೆಲ್ಲರ ಮುಂದೆ, ಇಡೀ ಮಾನವ ಕುಲದ ಮುಂದೆ ಇರುವ ಆ ಅಂತಿಮ ಸಮಸ್ಯೆ ಯಾವುದು? ಆ ಸವಾಲನ್ನ ಎದುರಿಸಿ ಮುಂದಿನ ಹಂತಕ್ಕೆ ಹೋಗಲು ನಾವು ಸಿದ್ಧರಿದ್ದೇವೆಯಾ? ಯೋಚನೆ ಮಾಡಿ.